ಗೃಹಜ್ಯೋತಿ ರೀವೆರಿಫಿಕೇಷನ್ ಶುರುವಾಗಿದ್ದು ಹೌದು, KEB ಅವರು ನಿಮ್ಮ ಮನೆಗೆ ಬಂದಾಗ ಈ ಫಾರಮ್ ಕೊಡ್ತಾರೆ. ಅದನ್ನು ಫಿಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೀವು ಇನ್ನೂ ನಾನು ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಟೋಟಲ್ ಇದರಲ್ಲಿ 11 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ, ನಿಮಗೆ ಪವರ್ ಸಪ್ಲೈ ಮಾಡುವ ಕಂಪನಿ ಹೆಸರು, ಎಕ್ಸಾಂಪಲ್ ಬೆಸ್ಕಮ್, ಹೆಸ್ಕಮ್, ಮೆಸ್ಕಮ್ ಯಾವುದು ಅಂತ ಬರಿಬೇಕು. ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ID ನಂಬರ್ ಬರಿಬೇಕು. ಇದು ಎಲ್ಲಿರುತ್ತೆ ಅಂದರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಇರುತ್ತೆ, ಅದನ್ನು ಇಲ್ಲಿ ಬರಿಬೇಕು. ನೆಕ್ಸ್ಟು ಗೃಹಜ್ಯೋತಿ ಯಾರ ಹೆಸರಿನಲ್ಲಿದೆ ಅವರ ಆಧಾರ್ ನಂಬರ್ ಬರಿಬೇಕಿಲ್ಲಿ. ಫಲಾನುಭವಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರನ್ನು ಇಲ್ಲಿ ಬರೆಯಿರಿ. ಮತ್ತು ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವು ಯಾವ ಫೋನ್ ನಂಬರ್ ನೀಡಿದಿರೋ ಅದೇ ನಂಬರನ್ನು ಇಲ್ಲಿ ನಮೂದಿಸಿ. ನೆಕ್ಸ್ಟ್ ಪ್ರಶ್ನೆ, ಫಲಾನುಭವಿ ಬಾಡಿಗೆದಾರನೇ ಅಥವಾ ಮಾಲೀಕನೇ ಅಂತ. ಇಲ್ಲಿ ಎಸ್ ಅಥವಾ ನೋ ಅಂತ ಟಿಕ್ ಮಾಡಿ. ಮತ್ತು ಫಲಾನುಭವಿ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಅಂತ ಇಲ್ಲಿ ಟಿಕ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಫಲಾನುಭವಿ ಹತ್ರ ಕರ್ನಾಟಕ ರಾಜ್ಯದ ವೋಟರ್ ಇದೆಯಾ ಅಂದರೆ ನಮ್ಮ ರಾಜ್ಯದಲ್ಲಿ ವೋಟರ್ ID ಇರಬೇಕು. ಇಲ್ಲಿ ಹೌದು ಅಥವಾ ಇಲ್ಲ ಟಿಕ್ ಮಾಡಿ. ಮತ್ತು ಫಲಾನುಭವಿ ಯಾವ ಜಾತಿಗೆ ಸೇರ್ತಾನೆ ಅಂತ ಇಲ್ಲಿ ಟಿಕ್ ಮಾಡಿ. ನೆಕ್ಸ್ಟ್, ಫಲಾನುಭವಿ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಎಸ್ ಅಥವಾ ನೋ ಅಂತ ಟಿಕ್ ಮಾಡಿ. ಮತ್ತು ಫಲಾನುಭವಿ ಯಾವ ಕೆಲಸ ಮಾಡೋದು ಅಂತ ಇಲ್ಲಿ ನೋಡಿ ಟಿಕ್ ಮಾಡಿ. ಇದರಲ್ಲಿ ನಿಮ್ಮ ಕೆಲಸದ ಲಿಸ್ಟ್ ಇಲ್ಲ ಅಂದರೆ ಇತರೆ ಟಿಕ್ ಮಾಡಿ. ನೆಕ್ಸ್ಟ್, ಮೇನ್ ಇಂಪಾರ್ಟೆಂಟ್ ಡಿಕ್ಲರೇಷನ್. ಇದರಲ್ಲಿ ಗೃಹಜ್ಯೋತಿ ಯೋಜನೆ ಬೇಕಾದರೆ ಮೊದಲನೇ ಘೋಷಣೆಗೆ ಸಹಿ ಮಾಡಿ. ಇದು ಮನೆ ಬಳಕೆಗಾಗಿ ಮಾತ್ರ ಎಂದು ತಿಳಿಸ್ತದೆ. ಬೇಡ ಎಂದಾದರೆ ಎರಡನೇ ಘೋಷಣೆಗೆ ಸಹಿ ಮಾಡಿ. ಫೈನಲ್ ಆಗಿ ನಿಮ್ಮ ಒಂದು ಫೋಟೋ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಕಾರ್ಡ್, ವೋಟರ್ ID, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಕ್ಯಾಶ್ ಸರ್ಟಿಫಿಕೇಟ್ ಇದು ಕಡ್ಡಾಯವಲ್ಲ. ಬಾಡಿಗೆ ಮನೆಯಲ್ಲಿದ್ದರೆ ರೆಂಟಲ್ ಅಗ್ರಿಮೆಂಟ್ ಬೇಕಾಗ್ತದೆ. ಇಷ್ಟು ಡಾಕ್ಯುಮೆಂಟ್ಸನ್ನು ಈ ಫಾರಂ ಜೊತೆಗೆ ಕೊಡಬೇಕು. ನಿಮ್ಮದು ಗೃಹಜ್ಯೋತಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.